ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರೊಬ್ಬರು ರಿಯಾಕ್ಟ್ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಮಿನಿಸ್ಟರ್ ಕೈವಾಡವಿಲ್ಲ, ಸಚಿವರ ಕೈವಾಡವಿದೆ ಎಂಬುದೆಲ್ಲ ಊಹಾಪೋಹ. ಬಿಜೆಪಿಯವರು ಸುಮ್ಮನೆ ಟೀಕೆ ಮಾಡ್ತಾರೆ. ತನಿಖಾ ವೇಳೆ ಯಾರ ಕೈವಾಡವಿದೆ ಎಂದು ತಿಳಿಯುತ್ತೆ. ಈ ಮಿನಿಸ್ಟರ್ ಆ ಮಿನಿಸ್ಟರ್ ಕೈವಾಡವಿದೆ ಎನ್ನುವುದು ಶುದ್ಧ ಸುಳ್ಳು. ನಿನ್ನೆ ಸದನದಲ್ಲಿ ಸಚಿವ ಜಮೀರ್ ಅಹ್ಮದ್ ಖಾನ್ ಈ ಹೇಳಿಕೆ ಕೊಟ್ಟಿರುವಂತಹದ್ದು. ಯಾವುದೇ ಸಚಿವರು ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಪಾಲ್ಗೊಂಡಿಲ್ಲ. ಬಿಜೆಪಿಯವರು ಸುಳ್ಳು ಸುದ್ದಿ ಹಬ್ಬಿಸುವುದರಲ್ಲಿ ನಿಸ್ಸೀಮರು, ಎಕ್ಸ್ಪರ್ಟ್ಗಳು. ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟ ಜಮೀರ್ ಅಹ್ಮದ್ ಖಾನ್ ನಿನ್ನೆ ಸದನದಲ್ಲಿ ಚರ್ಚೆ ಆಗ್ತಾ ಇತ್ತು. ಆ ಸಂದರ್ಭ ಈ ಹಿಂದೆ ಇದ್ದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರನ್ಯಾ ರಾವ್ ಎನ್ನುವಂತಹ ಚಿತ್ರನಟಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಅನ್ನೋ ನಿಖರ ಮಾಹಿತಿಯ ಆಧಾರದಲ್ಲಿ ಪೊಲೀಸ್ ಇಲಾಖೆ ಆಕೆಯನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದೆ. ಈಗ ತನಿಖಾ ಹಂತದಲ್ಲಿರ್ತಕ್ಕಂತಹ ಪ್ರಕರಣ ಅದು ಗೋಲ್ಡ್ ಸ್ಮಗ್ಲಿಂಗ್. ದುಬಾಯಿ, ಕೆನಡಾದಿಂದ ಬಂಗಾರವನ್ನು ಖರೀದಿ ಮಾಡಿಕೊಂಡು ಅದನ್ನು ಗೋಲ್ಡ್ ಬಿಸ್ಕತ್ತಿಗೆ ಕನ್ವರ್ಟ್ ಮಾಡಿಕೊಂಡು ದೇಹದ ಗುಪ್ತ ಭಾಗಗಳಲ್ಲಿ ಇಟ್ಕೊಂಡು ಏರ್ಪೋರ್ಟ್ ಮುಖಾಂತರವಾಗಿ ಆಕೆ ಸಾಗಿಸ್ತಾ ಇದ್ಲು ಎನ್ನುವಂತಹ ಗಂಭೀರ ಆರೋಪ ಅದು. ಪೊಲೀಸ್ ಇಲಾಖೆಗೂ ಕೂಡ ಬೆಚ್ಚಿ ಬೀಳಿಸುವಂತಹ ವರದಿಯೂ ಕೂಡ ಸಿಕ್ಕಿತ್ತು. ಆಕೆಯನ್ನು ತಪಾಸಣೆಗೆ ಒಳಪಡಿಸಿದಾಗ ನಾನು ಹೇಳೋದಕ್ಕೆ ಸಾಧ್ಯವಾಗದ ಜಾಗಗಳಿಂದಲೆಲ್ಲ ಗೋಲ್ಡ್ ಬಿಸ್ಕತ್ಗಳು ಉದುರಿದ್ವು. ಇವೆಲ್ಲ ಪ್ರಕರಣ ಅಥವಾ ಎಲ್ಲ ಪ್ರಹಸನಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸದನದಲ್ಲಿ ಸಾಕಷ್ಟು ಕಾಂಗ್ರೆಸ್ನ ಶಾಸಕರ, ಸಚಿವರ ಹೆಸರು ಕೂಡ ಈ ಪ್ರಕರಣದಲ್ಲಿ ತಳುಕು ಹಾಕ್ಕೊಂಡಿದೆ ಅಂತ ಹೇಳಿ ಬಿಜೆಪಿಯವರು ವೈಭವೀಕರಿಸಿ ಆರೋಪವನ್ನು ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಕ್ಫ್ ಮತ್ತು ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ನಿನ್ನೆ ಘಂಟಾಘೋಷವಾಗಿ ಮಾತನಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಯಾವುದೇ ಕಾಂಗ್ರೆಸ್ನ ಮಿನಿಸ್ಟರ್ ಇಲ್ಲ, ಸಚಿವರಿಲ್ಲ, ಶಾಸಕರಿಲ್ಲ. ಆ ಮಿನಿಸ್ಟರು ಈ ಮಿನಿಸ್ಟ್ರು ಅಂತೇಳಿ ಸುಮ್ಮನೆ ಆರೋಪ ಮಾಡಬೇಡಿ. ನೀವೆಲ್ಲರೂ ಸುಳ್ಳು ಸುದ್ದಿಯನ್ನು ಹರಡೋದ್ರಲ್ಲಿ ಎಕ್ಸ್ಪರ್ಟ್ಗಳು ಅಂತ ಹೇಳಿ ಕೆಂಡ ಕಾರಿದ್ದಾರೆ ಸಚಿವ ಜಮೀರ್ ಅಹ್ಮದ್ ಖಾನ್.